ನಾಗೇಶ್ವರ ಬಗ್ಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಪರಿಪೂರ್ಣ ಮಾಡುವಂತ ಮಟ್ಟದಲ್ಲಿ ಹಾಗೆ ತೋರುವುದಿಲ್ಲ. ಅಲ್ಲಿ ಇರುವ ವ್ಯವಸ್ಥೆಯಲ್ಲಿ ಉದ್ಯಮಿಗಳಿದ್ದಾರೆ, ಸಿದ್ದಾಪುರದಲ್ಲಿದ್ದಾರೆ. ಮನೆ ಫಿನಿಶ್ ಆಗಲಿಕ್ಕೆ ಒಂದು 6 ಲಕ್ಷ ರೂಪಾಯಿ ಬೇಕಾಗ ನೀವೇ ನಿಂತು ಮಾಡಿಸುವಂತ ವ್ಯವಸ್ಥೆಗಳನ್ನು ಮಾಡಿ ಅವರ ಮನೆಯನ್ನು ಅವರಿಗೆ ನಾಗೇಶ್ವರ ಮನೆಯನ್ನ ಪೂರ್ಣ ಮಾಡಿ ನಮ್ಮ ಕೈಲಾದಷ್ಟು ನಾವು ದಾತವ್ಯವನ್ನ ನೀಡಿ ಅಂತ ಹೇಳ್ತಾರೆ. ಮನೆಯನ್ನ ಕಟ್ಟಿಕೊಂಡು ಹೊಸ ಜೀವನಕ್ಕೆ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಂತ ಕನಸನ್ನ ಕಂಡಿರುವಂತ ಒಬ್ಬ ನಮ್ಮ ಒಡನಾಡಿ ಪತ್ರಕರ್ತ ಮೊನ್ನೆ ದಿನ ಮಧ್ಯಾಹ್ನ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿರುವುದು ದುಃಖದ ಸಂಗತಿಯಾಗಿದೆ. ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದರೂ ಕೂಡ ಎಲ್ಲರೊಂದಿಗೆ ನಗುತ್ತಾ ಬೆರೆಯುತ್ತಿದ್ದ ನಾಗೇಶ್ ಇಂದು ನಮ್ಮ ಜೊತೆ ಇಲ್ಲ. ಅವರು ಮನೆಯೂ ಕೂಡ ಕನಸಿನ ಮನೆಯನ್ನು ಕಟ್ತಾ ಇದ್ರು. ಅದ ನಂತರ ಆ ಮನೆ ಗೃಹ ಪ್ರವೇಶ ಆದ ನಂತರ ಮದುವೆ ಆಗಬೇಕು ಅನ್ನುವಂಥ ಕನಸನ್ನು ಕೂಡ ಹೊಂದಿದ್ರು. ಮನೆ ಕೂಡ ಅರ್ಧಕ್ಕೆ ನಿಂತಿದೆ. ಸಡನ್ ಆಗಿ ಅವರು ನಮ್ಮನ್ನ ಅಗಲಿದ್ದಾರೆ. ತುಂಬಾ ಮಾತಾಡಲಿಕ್ಕೆ ಬೇಸರ ಆಗ್ತದೆ. ಯಾಕಂದ್ರೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಯಾವುದೇ ಕಾರ್ಯಕ್ರಮಗಳಿರಲಿ, ನಾವು ಹಿಂದಿನ ದಿನ ನಾವು ಏನೋ ಪೂರ್ವ ತಯಾರಿ ಸಭೆ ಕರೆದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ತನ್ನದೇನು ಜವಾಬ್ದಾರಿಯನ್ನ ಹೇಳಿ ಅದನ್ನ ಮಾಡ್ತೇನೆ ಅನ್ನುವಂಥ ವ್ಯಕ್ತಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಿದ್ರು. ವಿಜಯ ಕರ್ನಾಟಕದ ಸಿದ್ದಾಪುರ ಭಾಗದ ವರದಿಗಾರರಾಗಿ ಅಲ್ಲಿ ಕೂಡ ಅಲ್ಲಿಯ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಮೂಲಕ ಎಲ್ಲರ ವಿಶ್ವಾಸವನ್ನ ಗಳಿಸಿದಂತ ವ್ಯಕ್ತಿ ನಮ್ಮ ನಾಗೇಶ್ ಅವರು. ಮನೆಯಲ್ಲಿ ಕೂಡ ತುಂಬಾ ಬಡತನದ ವಾತಾವರಣ ಆದರೂ ಕೂಡ ತಾನೇ ಏನಾದರೂ ಸಾಧಿಸಬೇಕೆಂಬ ಛಲದಿಂದ ತನ್ನದೇ ಆದ ಒಂದು ಕನಸುಗಳನ್ನು ಹೊತ್ತವರು. ಅವರ ಈ ಒಂದು ಅಕಾಲಿಕ ನಿಧನ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ತುಂಬಲಾರದ ನಷ್ಟವಾಗಿದೆ. ಧನ್ಯವಾದ. ಇಲ್ಲ ಅಂತೇಳಿ ಒಂದು ಭಾಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಸಂಘಟನಾತ್ಮಕ ಶಕ್ತಿ ಬಂದಾಗ ನಾವು ಯಾವ ಕೆಲಸ ಕೊಟ್ಟರು ಇಲ್ಲ ಅಂತೇಳಿ ಹೇಳಿದವರಲ್ಲ. ಕಾರ್ಯಕ್ರಮದಲ್ಲಿ ಫಸ್ಟ್ ಪದಗಾನ ಸಮಾರಂಭದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ನಾವು ಸಂಘಟನೆ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ನಾವು ಸಿದ್ದಾಪುರದ ಯಾವ ಕೃಷಿಗಳ ಹತ್ರ ಹೋಗಿ ವಾಲೆ ಬೆಲ್ಲವನ್ನು ತಗೊಂಡು ಬಂದು ಗೆಸ್ಟಿಗೆ ಕೊಟ್ಟಾಗ ಅದೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದೊಂದು ಚಂದ ಕಾಣಿಸಿಕೊಟ್ಟಂಥ ಕಾರ್ಯಕ್ರಮ. ಹಾಗೆ ಹೇಳ್ತಾ ಹೋದರೆ ನಾಗೇಶ್ ಅವರು ಸಂಘಕ್ಕೆ ಕೊಟ್ಟಂಥ ಸೇವೆಗಳು ಕೂಡ ತುಂಬ ಅಪಾರವಾಗಿದೆ. ಅವ್ರು ಯಾವತ್ತೂ ಕೂಡ ಸಂಘಟನಾತ್ಮಕ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ ಹೀಗೆ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಆಗ್ತಿತ್ತೇನೋ ಅಥವಾ ಮತ್ತೊಂದು ಕಾರ್ಯಕ್ರಮಗಳನ್ನು ನಾವು ವಿಭಿನ್ನವಾಗಿ ಮಾಡ್ಬೋದಾಗಿತ್ತು ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ರು. ಕೆಲವೊಂದು ವಿಚಾರಗಳು ನೋವಿದ್ದನ್ನು ಕೂಡ ಹೇಳ್ಕೊಳ್ತಾ ಇದ್ರು. ಯಾವುದಂತೇಳಿ ಹೇಳಿದ್ರೆ ನಾವು ಯಾರ್ಯಾರೋ ಪತ್ರಕರ್ತ ಅಲ್ಲದೆ ಇದ್ದವರು ನಮ್ಮ ಏರಿಯಾದಲ್ಲಿ ಬಂದ್ಕೊಂಡು ನಕಲಿ ಪತ್ರಕರ್ತರು ಅಂತೇಳಿ ಬಂದ್ಕೊಂಡು ನಮಗೆಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ ಸಂಘಟನೆಯಲ್ಲಿ, ಅಥವಾ ಇದರಿಂದ ನಮ್ಮವರಿಗೂ ತೊಂದರೆಗಳಾಗ್ತಾ ಇದೆ. ಯಾರ್ಯಾರೋ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ.
ಇಂಥ ಸಂಘಕ್ಕೆ ಬೇಕಾದಂಥ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಜೊತೆಗೆ ಅವ್ರು ಇಲ್ಲ. ಯಾಕಂದ್ರೆ ಈ ಸಭೆ ತುಂಬಾ ದುಃಖದಲ್ಲಿ ನಾವು ಇರುವಂತ ಸಭೆ ಇದು. ಯಾಕಂದ್ರೆ ಮನೆ ಪರಿಸರ ಎಲ್ಲರೂ ನೋಡಿದ್ರಿ, ವಯೋವೃದ್ಧ ತಾಯಿ, ಏನು ಮಾಡ್ಲಿಕ್ಕೆ ಆಗುವಂತ ಅಸಹಾಯಕತೆ, ಆಗ್ಲೇ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥ ಅನಾರೋಗ್ಯ, ಅದಕ್ಕೆ ಮೆಡಿಸಿನಿಗೂ ಕೂಡ ಅವ್ರು ಬಾರ್ಪುರಿಗೂ ಅಥವಾ ನಮ್ಮ ಬ್ರಹ್ಮವರದಲ್ಲಿ ಒಂದು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾ ಇದ್ರು. ಪ್ರತಿ ತಿಂಗಳು ಬರುವಾಗಲೂ ಕೂಡ ಮೆಡಿಸಿನ್ ತಗೊಂಡು ವಾಪಸ್ ಬರುವಾಗ ನನಗೊಂದು ಕಾಲ್ ಮಾಡ್ತಾ ಇದ್ರು, ಇಂದ್ರ ಬೀಜಾಡಿಲಿ ಅಂತ ಹೇಳಿ. ಹಾಗೆ ಅಣ್ಣ ಸಹೋದರ, ಹಿರಿಯ ಸಹೋದರ ಆಗ್ತಕ್ಕಂಥ ಅವ್ರ ಅಣ್ಣ ಕೂಡ ಸ್ವಲ್ಪ ವಿಶೇಷ ಚೇತನರಾಗಿ ಇದ್ದಂಥವ್ರು. ಇಡೀ ಕುಟುಂಬದ ನಿರ್ವಹಣೆ ಅಂತಕ್ಕಂಥದ್ದು ಅವ್ರ ಮೇಲೆ ಬಿದ್ದಿತ್ತು. ಕೃಷಿ ಚಟುವಟಿಕೆ ಆಗಿರಲಿ ಅಥವಾ ಅವರ ಕುಟುಂಬ ನಿರ್ವಹಣೆ ಆಗಿರಲಿ, ಸಮಾಜದೊಳಗೆ ಇರುವಂತವರ ಬಾಂಧವ್ಯ ಕೂಡ ನಿನ್ನೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ನಮ್ಮ ಹಿಂದೆ ನಿಂತ್ಕೊಂಡು ಅವ್ರು ಮಾತಾಡ್ತಿದ್ರು, ಒಳ್ಳೆ ಹುಡುಗ, ಯಾರ ಹತ್ರನೂ ಮಾತಾಡೋದಿಲ್ಲ, ಅವನದಾಯ್ತು, ಅವ್ನ ಕೆಲಸ ಆಯ್ತು ಬಿಟ್ರೆ ಇಲ್ಲಿ ಬಂದಂತ ಇಷ್ಟು ಜನ ಕಳಿಸಿದಾನೆ ಅಂತ ಹೇಳಿದ್ರೆ ಅವ್ನು ಕೊಟ್ಟಂತ ಸೇವೆ ಇದು. ಯಾಕಂತ ಹೇಳಿದ್ರೆ ಈ ಒಂದು ಆ ಕಡು ಬಡತನದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಸತೀಶಾಚಾರ್ಯ ಅವರು ಹೇಳಿದ್ರು. ನಿನ್ನೆ ಕೂಡ ನನಗೆ ನಮ್ಮ ಆಫೀಸಿಂದ, ಉಡುಪಿ ಆಫೀಸಿಂದ ರವಿಶೆಟ್ಟಿಗಾರ್ ಅವರು ಹೇಳಿದ್ರು, ನನ್ನ ಕಡೆಯಿಂದ ನಾನು ಏನು ಮಾಡಬೇಕಾಗುತ್ತೋ ಅದನ್ನ ಟಿ ಶಂಕರ್ ಹತ್ರ ಮಾತಾಡಿ ಏನಾದ್ರು ಒಂದು ಮನೆಗೆ ಒಂದು ಆಗ್ಲಿಕ್ಕೆ ಒಂದು ನಾನು ವ್ಯವಸ್ಥೆ ಮಾಡ್ತೇನೆ, ಸ್ವಲ್ಪ ನೀವು ಕೂಡ ಪ್ರಯತ್ನ ಮಾಡಿ. ಯಾಕಂದ್ರೆ ಅವ್ರ ತಾಯಿ ನಿನ್ನೆ ಅವ್ರ ಹತ್ರ ತುಂಬಾ ಮಾತಾಡಿದ್ರಂತೆ, ಶೆಟ್ಟಿಗಾರ್ ಹತ್ರ ಬರುವಾಗ ಅವೆಲ್ಲ ಬಂದಾದ್ಮೇಲೆ ತುಂಬಾ ನೋವುಗಳಿಂದಲೇ ಹೇಳ್ಕೊಂಡಿದ್ರಂತೆ. ಅದಕ್ಕೆ ಏನಾದರೂ ಸ್ವಲ್ಪ ನಮ್ಮಿಂದ ಏನಾದರೂ ವ್ಯವಸ್ಥೆಗಳನ್ನು ಮಾಡುವ ಅಂತ ಹೇಳಿದ್ರು. ಹಾಗೆ ನಾವು ಕೂಡ ನಮ್ಮ ಗಾಣಿಗ ಸಮಾಜದಿಂದ ಏನಾಗುತ್ತೆ ಅದನ್ನೆಲ್ಲ ಕೂಡ ಅವರ ನಿನ್ನೆಲ್ಲ ಮಾತಾಡಿ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಆದಷ್ಟು ಅವರಿಗೆ ಸಪೋರ್ಟ್ ಮಾಡುವ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಅವಕಾಶ ನಾಗೇಶ, ನಾನು ಸುಮಾರು ಒಂದು 10 ರಿಂದ 12 ವರ್ಷ ಹೊಟ್ಟೆ ಒಡನಾಡಿಗಳಾಗಿ ವೃದ್ಧಾಪರ ಪರಿಸರದ ಹೊಟ್ಟೆ ಕೆಲಸ ಮಾಡ್ತಿದ್ದೇವೆ. ನಾವು ವೃದ್ಧಾಪರ ಭಾಗದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನರ ಒಡನಾಡಿಗಳಾಗಿದ್ದೇವೆ. ಆದರೆ ನಾಗೇಶ್ ಗಾಣಿಗ ನಂತರನ್ನು ಬಂದರೂ ಕೂಡ ಪರಿಸರದಲ್ಲಿ ತುಂಬ ಹೆಸರನ್ನು ಮಾಡಿದ್ದಾನೆ. ನಾವು 21 ವರ್ಷ ಈ ಫೀಲ್ಡ್ ಸರ್ವಿಸ್ ಇದ್ರೂ ಕೂಡ ನಮಗಿಂತ ಹೆಚ್ಚಿನ ಸರ್ವಿಸ್ ಅಲ್ಲಿಯ ಪರಿಸರದಲ್ಲಿ ಜನ ಬಳಕೆಯನ್ನು ಮಾಡಿಕೊಂಡು ಜನರಿಗೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾನೆ. ಯಾಕಂದರೆ ಮೊನ್ನೆ ಅವನ ಮನೆಗೆ ಸತ್ತಾಗ ಅವನ ಮನೆಗೆ ಬಂದ ಅಲ್ಲಿ ಅನೇಕ ಗಣ್ಯರು, ಲೋಕದ ಸಿದ್ದಾಪುರ ಹೊಸಂಗಿ ಭಾಗ ತುಂಬ ಜನ ಬಂದಿದ್ದಾರೆ. ಅದು ಅವನು ಗಳಿಸಿರುವ ಪ್ರೀತಿ ವಿಶ್ವಾಸ. ಮತ್ತು ಅವಾಗ ಯಾವುದೋ ಒಂದು ಪರಿಸರಕ್ಕೆ ಹೋದರೆ ಅಲ್ಲಿ ಎಲ್ಲರನ್ನ ಮಾತಾಡಿಸಿ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಆಲಿಸಿಕೊಂಡು ನಂತರ ಆ ದಿನಗಳಲ್ಲಿಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಪತ್ರಿಕೆಯಲ್ಲಿ ಲೇಖನಗಳನ್ನು ಮಾಡ್ತಾ ಅಲ್ಲಿಯ ಜನರಿಗೆ ಚಿರಪರಿಚಿತನಾಗಿದ್ದಾನೆ. ಸಾಯುವ ಹಿಂದಿನ ದಿನ ರಾತ್ರಿ ಸುಮಾರು 9 ಕಾಲ ಅನಿಸುತ್ತೆ, 9 ಕಾಲಿಂದ ಒಂದು 9 ಮುಕ್ಕಾಲು ತನಕ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದ್ದಾನೆ. ಮಾತನಾಡೋರು ತುಂಬ ನೋವುಗಳನ್ನು ಹೇಳ್ಕೊಂಡಿದ್ದ. ನಾನು ಹೇಳಿದೆ, ಸಾಕು ಮಗ, ದಿನ ಇದ್ದದ್ದೇ ಅಲ್ಲ, ಹಿಡಿದ ಫೋನ್ ಕೇಳಿದಾಗ ಮತ್ತಿಲ್ಲ ಏನೋ ಹೇಳ್ತಿದ್ದಾರೆ. ನಾನು ಹಿಡಿದ ಕೇಳಿದ್ರೆ ಅವನ ಅದಕ್ಕೆ ಸ್ಪಂದನೆಗಳಿಲ್ಲ, ಅವನದೇ ಆದ ಭಾವನೆಗಳನ್ನು ಹೇಳ್ಕೊಳ್ತಾ ಇದ್ದಾನೆ. ಮನೆ ಅರ್ಧಕ್ಕೆ ನಿಂತಿದೆ, ಮದುವೆ ಆಗಬೇಕು, ತಾಯಿ ಹುಷಾರಿಲ್ಲ, ಮನೆಯ ಹುಷಾರಿಲ್ಲ, ಈ ಮಧ್ಯೆ ಅಣ್ಣನ ಮತ್ತು ತಾಯಿಗೆ ಆರೋಗ್ಯ ಹಾಳಾಗ್ತಾ ಇರ್ತದೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ನನಗೂ ಆರೋಗ್ಯ ಸಮಸ್ಯೆಗಳಿದೆ. ಅಂದರೆ ಎದೆ ನೋವು ಬಗ್ಗೆ ಅವ್ನು ಹೇಳಲಿಲ್ಲ. ಅವನಿಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಇದನ್ನೆಲ್ಲ ಹೇಳ್ಕೊಂತ ಇದ್ದ. ಆದರೆ ಎದೆ ನೋವಿನ ಬಗ್ಗೆ ನಾನು ಅನಿಸ್ತಿತ್ತು, ಮೊನ್ನೆ ಅವನು ಉಡುಪಿ ಬಂದಿದ್ದರೆ ಏನೋ ಸೇಫ್ ಆಗ್ತಿದ್ದ ಅನ್ಸುತ್ತೆ. ನಮ್ಮ ಆರೋಗ್ಯ ಶಿಬಿರಕ್ಕೆ ಉಡುಪಿ ಬಂದಿದ್ದೆ, ಯಾವ್ದು ECGಗಳನ್ನೇನು ಮಾಡಿ ಅವನ ಸಮಸ್ಯೆಗಳಲ್ಲಿಯೂ ಕೂಡ ಅರ್ಥ ಆಗ್ತಿತ್ತು. ಅಲ್ಲಿ ಅವನಿಗೆ ಏನಾದ್ರು ಒಂದು ಬದುಕುವ ಅವಕಾಶಗಳಿಗೆ ದಾರಿ ಆಗ್ತಿತ್ತೇನೋ, ಏನಾಗಲಿತ್ತು. ನಮ್ಮ ನಗಲಿದ್ದಾನೆ, ಅವನ ಆತ್ಮಕ್ಕೆ ದೇವರು ಜನಶಾಂತಿಯನ್ನು ಗಮನಿಸಿದೆ. ಅವನ ಅರ್ಧಕ್ಕೆ ನಿಂತಿರೋ ಮನೆಯ ನಾವು ಆಲ್ರೆಡಿ ಈಗ ಒಂದು ಅಂಪಾರು ಸಿದ್ದಾಪುರದಲ್ಲಿ ಒಂದು 2 ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಅವನ ಮನೆಗೆ ಆಧಾರವಾಗಿ ನಮ್ಮಿಂದ ಏನಾದರೂ ಸಾಕಾರ ಮಾಡಬೇಕಂತೇಳಿ ನಾವು ನಿರ್ಧಾರಗಳನ್ನು ಮಾಡಿದ್ದೇವೆ. ನಾನು ಮೋಸ್ಟ್ಲಿ ಶನಿವಾರ ಸಂಜೆ ನಾನು ಪೂರ್ವಭಾವಿ ಸಭೆ ಕರಿಬೇಕು ಅಂದ್ಕೊಂಡಿದ್ದೇನೆ. ಅಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವಾಗ ನಾನು ಶ್ರದ್ಧಾಂಜಲಿ ಸಭೆ ಮಾಡಿ ಅದೊಂದು ದೊಡ್ಡ ನಿಧಿಯನ್ನು ಸಂಗ್ರಹ ಮಾಡಿ ಅವನ ಮನೆಯ ಗೃಹ ಪ್ರವೇಶ ಅವನಿಗೆ ನವಂಬರ್ಗೆ ಮಾಡಬೇಕು ಅಂದ್ಕೊಂಡು ಆಸೆ ಇತ್ತು. ಆ ನವಂಬರ್ ಒಳಗೆ ಏನಾದ್ರು ಮಾಡಬೇಕಂತ ನಾವು ಒಂದು ನಿರ್ಧಾರಗಳನ್ನು ಮಾಡ್ಕೊಂಡಿದ್ದೇವೆ. ಆ ನಿರ್ಧಾರಗಳಿಗೆ ಎಲ್ಲರೂ ಕೈಗೊಳಿಸಿ ಅಂತ ಕೇಳ್ತಾ ನನ್ನ ಆತ್ಮ ಕೆಲಸ ಒಂದೇ ಗ್ರಾಮದವರು, ನಾನು ಮತ್ತೆ ನಾಗೇಶ್ ಗಾಣಿಗ ಒಂದೇ ಗ್ರಾಮದವರು. ನಾವು ಬಹಳ ಹಿಂದಿನಿಂದ ಪತ್ರಿಕೋದ್ಯಮದಲ್ಲೇ ಇದ್ದು, ನಂತರ ನಾಗೇಶ್ ಗಾಣಿಗ ಬಂದರು.
ವಿಜಯ ಕರ್ನಾಟಕದ ಸರ್ಕ್ಯುಲೇಷನ್ ಇದರಲ್ಲಿ ಫಸ್ಟ್ ಬಂದಿದ್ದು. ನಂತರದಲ್ಲಿ ಜಾನರು ಸಣ್ಣ ಪುಟ್ಟ ವರದಿಗಳನ್ನ ಕಳಿಸಿ ಹಾಗೆ ರಿಪೋರ್ಟರ್ ಕೂಡ ಆಗಿದ್ದು. ನಮ್ಮ ಮನೆಗೆ ಆವಾಗ ಬರ್ತಾ ಇದ್ರು. ಮತ್ತೆ ನನಗೆ ಯಾವಾಗಲೂ ಫೋನ್ ಮಾಡ್ತಾ ಇದ್ರು ನಾಗೇಶ್. ಮತ್ತೆ ನಾವು ನೇರಳಕಟ್ಟೆ ಕರ್ಕೊಂಜಿ ಶಾಲೆಯಲ್ಲೂ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಮಿಟಿಯಲ್ಲೂ ಕೂಡ ಇತ್ತು. ನಾಗೇಶ್ ನಾವು ಮತ್ತೆ ಸತೀಶ್ ಆಚಾರ್ಯ ಯಾವಾಗಲೂ ಸಾಮಾನ್ಯವಾಗಿ ನಾವು ಒಟ್ಟೊಟ್ಟೆ ಊಟ ಮಾಡ್ತಾ ಇತ್ತು, ತಮಾಷೆ ಮಾಡ್ತಾ ಇತ್ತು. ಬಹುಶಃ ಬೆಳವಣಿಗೆ ಮತ್ತೆ ಇದನ್ನ ನೆನಪುಗಳನ್ನ ನೋಡ್ಕೊಂಡ್ರೆ ಬಹಳ ಬೇಜಾರಾಗತ್ತೆ. ಮತ್ತೆ ನಾಗೇಶ್ ನಾವು ನೇರಳಕಟ್ಟೆಯಲ್ಲಿ ಯಾರ ಜೊತೆನೂ ಕೂಡ ತಂಟೆ ತಕರಾರಿಗೆ ಹೋದಂತ ನೆನಪು ನಮಗಂತೂ ಖಂಡಿತ ಇಲ್ಲ. ನಾವೇ ಕೆಲವು ಸರಿ ಹೇಳೋದಿತ್ತು, ನಾಗೇಶ್ ಕೇಳು ಮಾರಾಯ ಅಂತ ಹೇಳೋದು. ಇಲ್ಲ ಬೇಡ ಮರ ನಮ್ಗೆಲ್ಲ ಅಂತ ಹೇಳೋದು. ನಾವೆಲ್ಲ ಯಾಕೆ ಸುಮ್ಮನೆ ಭಾಸ್ಕರಣ್ಣ ಅದೆಲ್ಲ ಬೇಡ ನಮ್ಗೆ, ನಮ್ಮಲ್ಲಿ ಕೆಲವು ಸರಿ ಅದೆಲ್ಲ ಮಾತ್ರ ಹಾಗೆ ಎಷ್ಟು ಸೈಲೆಂಟ್ ಅಂತ. ಮೊನ್ನೆ ನನಗೆ ಆಕ್ಚುಲಿ ನಾ ಕೋರ್ಟಲ್ಲಿ ಇದ್ದಿದ್ದೆ, ರಾಜೇಶ್ ಅವ್ರು ಫೋನ್ ಮಾಡಿದ್ರು. ನಾನು ನಂಬಲೇ ಇಲ್ಲ, ಸುಳ್ಳು ಹೇಳ್ಬೇಡ ಮಾರಾಯ ಅಂತ ಹೇಳೋದು. ಅದಕ್ಕಿಂತ ಮೊದಲು ನಾವು ಕೋರ್ಟಲ್ಲಿ ಇರುವಾಗ ಬೇರೆ ಯಾರೋ ಒಬ್ರು ಹಿಂಗೆ ತಮಾಷೆ ಮಾಡ್ತಾ ಇದ್ರು. ನಾಗೇಶ್ ಸುದ್ದಿ, ಸತೀಶ್ ಸುದ್ದಿ, ನಮ್ಮ ಸುದ್ದಿ ಹಿಂಗೆ ಹೇಳ್ಕೊಂಡು ಬೈತಾ ಇದ್ರು. ನೀವೆಲ್ಲ ಭಯಂಕರ ಮಾತ್ರ 3-4 ಜನ ಹಾಗೆ ಈಗ ಅಂತ ಹೇಳ್ತಿದ್ದಿಲ್ಲ. ಅದೇ ಒಂದು 10 ನಿಮಿಷದಲ್ಲಿ ಹೀಗಾಗಿದೆ ಇವನು ಕೆಟ್ಟ. ಮತ್ತೆ ನಾಗೇಶ್ ಬಹಳ ಒಂದು ಹಲವಾರು ಯೋಚನೆಗಳು, ಬಹುಶಃ ಒಂದು ಗಣೇಶಣ್ಣ ಹೇಳಿದಾಗ ಬಹಳಂತ ಒಂದು ಸಂಘಟನೆ ಮಾಡುವಂತ ಬಹಳಷ್ಟು ಶಕ್ತಿ ಇತ್ತು. ಹೀಗೆ ಮಾಡಿದ್ರೆ ಆಗ್ತಿಲ್ಲ ಮರ ಯಾಕೆ ಅನ್ನೋದಷ್ಟೇ, ತಾನೇ ಹೇಳೋದಿಲ್ಲ ಡೈರೆಕ್ಟ್ ಆಗಿ. ಹೀಗೆ ಮಾಡಿದ್ರೆ ಹಾಕ್ಬೋದಲ್ಲ ಮರ, ಹೀಗೆ ಮಾಡಿದ್ರೆ ಚಂದ ಆಗ್ತಲ್ಲ, ಈ ರೀತಿ ಎಲ್ಲ ಮಾತಾಡೋದು. ಹೌದು ಮರ, ನಾವು 2 ಗಂಟೆಯಲ್ಲಿ ಸುಮಾರು ಸ್ಟೇಜ್ಗಳನ್ನೆಲ್ಲ ನೋಡಿದ್ದೀವಿ ನಾಗೇಶ್ ಅಣ್ಣ ಹೇಳೋದನ್ನ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಗಣೇಶ್ ಅಣ್ಣ ಹೇಳ್ದಂಗೆ ಯಾವಾಗಲೂ ಈ ನಕಲಿ ಡ್ರೆಸ್ ಅನ್ನ ಹಾಕೊಂಡು ತಿರ್ತಾ ಇದ್ರು. ನಂಗೆ ಯಾವಾಗಲೂ ಫೋನ್ ಮಾಡೋದು. ನಾನು ಗಣೇಶ್ ಅಣ್ಣಗೆ ಫೋನ್ ಮಾಡಿದ್ದೆ, ನಾಗರಾಜ್ ಅಣ್ಣನೂ ಹೇಳಿದ್ದೆ, ಭಾಸ್ಕರಣ್ಣ ಇಲ್ಲಿ ಕಾಣೆ ಮಾತ್ರ, ಇಲ್ಲಿ ಇದ್ದರಿಗೂ ಎಲ್ಲ ಮರ್ಯಾದೆ ಇಲ್ಲ, ಒಳ್ಳೆ ಪತ್ರಕರ್ತರು ಇಲ್ಲಿ ಯಾರ್ಯಾರು ಡ್ರೆಸ್ ಹಾಕೊಂಡಲ್ಲ ಎಲ್ಲೆಲ್ಲ ಕಲ್ಪುರಿ ಹತ್ರನೋ ಮತ್ತೊಂದು ದಿಗಲ್ಲ ಮಾತೇ ಇರ್ತಾರೆ ಮಾರ. ಅದಕ್ಕೆ ಎಂತ ಮಾಡೋದು ಮಾರ, ಅದಕ್ಕೆ ಎಂತ ಮಾಡ್ತಾರೆ ಇಲ್ಲ ಮಾರ, ಅವರೇ ಎಲ್ಲ ಕಂಪ್ಲೇಂಟ್ ಮಾಡಿ ಏನಾದರೂ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಕೆಲವೊಂದು ವಿಚಾರಗಳು ನನಗೆ ಈಗ ಏನು ಮಾತಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಾಗೇಶ್. ನನಗೆ ಆಕ್ಚುಲಿ ಒಂದು 2-3 ದಿವಸ ಆಯ್ತು, ಬಹಳ ಬೇಜಾರಿತ್ತು. ಅವತ್ತಂತೂ ನಾನು ರಾತ್ರಿ ನಿದ್ರೆನೇ ಮಾಡಿಲ್ಲ ನಾಗೇಶ್ ನೆನಪು ಮಾಡ್ಕೊಂಡು. ಯಾಕಂತ ಹೇಳಿದ್ರೆ ಆ ಹುಡುಗ ನನ್ನ ನಾವು ಎದುರು ಇರುವಾಗ ನಮ್ಗೆ ಅಷ್ಟೊಂದು ನಮ್ಮನ್ನು ಹಚ್ಕೊಂಡಿದ್ದ ಅಥವಾ ನಾವು ನಾಗೇಶನ್ನ ಹಚ್ಕೊಂಡಿದ್ದೀವಿ ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಈಗ ಬಿಟ್ಟು ಹೋದ ನಂತರ ತುಂಬಾ ನೋವಾಗ್ತೈತೆ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಎಷ್ಟು ಒಳ್ಳೆ ಹುಡುಗ, ಯಾಕೆ ಹಿಂಗಾಯ್ತು, ಮನೆ ಕಟ್ತಿದ್ದ, ಮದುವೆ ಆಗ್ಬೇಕಂತಿದ್ದ, ಒಂದು ಹುಡುಗಿ ಇದ್ರೆ ಹೇಳಿ ಅಂತಿದ್ದ. ನಾವೇ ಕೆಲವು ಕಡೆ ಕುಚ್ಚಾಡಿ ಕಡೆ ನಮ್ಮ ಗಾಣಿಗಳ ಹತ್ರ ಎಲ್ಲ ಕೆಲವರು ಹೇಳ್ತಿದ್ರು, ಒಂದು ಹುಡುಗಿ ಇದ್ರೆ ನಮ್ಮ ಮನೆ ಬಂದವಾಗ ನಾನು ಒಂದು ಗುರ್ತ ಮಾಡಿಸಿ ಕೊಡ್ತಾ ಇದ್ದೆ. ನೀವು ಒಳ್ಳೆ ಹುಡುಗ ಮಾತ್ರ, ವಿಜಯ ಕರ್ನಾಟಕದ ರಿಪೋರ್ಟರ್, ಒಂದು ಹುಡುಗಿ ಇದ್ರೆ ಹೇಳಿ ಮಾತ್ರ, ಪಾಪ ಮನೆಯಲ್ಲೂ ಎಲ್ಲ ತೊಂದರೆ ಇಲ್ಲ, ಯಾವುದೇ ಒಂದು ಬ್ಯಾಡ್ ರಿಮಾರ್ಕ್ ಇಲ್ಲ ಮಾತ್ರ ಅಂತ ಹೇಳ್ತಾ ಇದ್ರು. ಬಹುಶಃ ನೆನಪು ಮಾಡ್ಕೊಂಡ್ರೆ ಎಷ್ಟೋ ಸಾವಿರ ನೆನಪಾಗ್ತಾ ಇತ್ತು. ಆದ್ರೆ ಎಲ್ಲದನ್ನು ಕೂಡ ಈಗ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಗಲಿದ ನಮ್ಮ ಒಂದು ಸಹೋದ್ಯೋಗಿ ಮಿತ್ರನಿಗೆ ನನ್ನ ಹೃದಯಾಂತರಾಳದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.